ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸ್ ಸ್ಟಾಪ್ನಲ್ಲಿ ಮಹಿಳೆಯರು ಬಸ್ಸಿಗಾಗಿ ಪಡುತ್ತಿರತಕ್ಕಂಥ ಕಷ್ಟ ಅಂತಿಂತದ್ದಲ್ಲ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲವಾಗುತ್ತದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಸರ್ಕಾರಕ್ಕೆ ಒಬ್ಬ ಅಜ್ಜಿ ಹೇಳ್ತಿದ್ದಾಳೆ, ನಮಗೆ ಏನಕ್ಕೆ ಫ್ರೀ ಮಾಡಿದ್ಯಪ್ಪ ಸಿದ್ದರಾಮಯ್ಯ? ನಾವು ರೊಕ್ಕ ಕೊಟ್ಟು ಹೋಗುವಾಗ ಚೆನ್ನಾಗಿ ಹೋಗ್ತಿದ್ದೆವು. ಈಗ ನೀವು ಫ್ರೀ ಮಾಡಿ ನಮಗೆ ತೊಂದರೆ ಮಾಡ್ತಿದ್ದೀಯಾ? ನೀನು ಫ್ರೀ ಮಾಡಿರೋದು ನಮಗೆ ಯಾವುದೇ ರೀತಿಯಿಂದ ಅನುಕೂಲ ಆಗ್ತಾ ಇಲ್ಲ. ನೀನು ಒಳ್ಳೆಯ ಕೆಲಸಗಳಿಗೆ ಅನುಮತಿಯನ್ನ ಕೊಡಬೇಕೆಂದು ನಾನು ನ್ಯೂಸ್ ಮಾಧ್ಯಮದವರ ಮುಖಾಂತರ ನಿನಗೆ ಹೇಳ್ತಿದ್ದೇನೆ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಸಾರ್ವಜನಿಕರು ಬಹಳ ತೊಂದರೆಯಾಗ್ತಾ ಇದೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮಹಿಳಾ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ಸಿನ ಸೌಕರ್ಯವನ್ನು ಒದಗಿಸಿಕೊಡಬೇಕೆಂದು ಸಾರ್ವಜನಿಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕೆಟ್ಟು ಬೆಂಕಿ ಹಚ್ಚಿತ್ತು. ನಾವು ಹೇಳೋದು ಕೇಳಿಸಿ ಸರ್ಕಾರಕ್ಕೆ ಏನು ಹೇಳಲು ಬಯಸ್ತೀರಮ್ಮ ನೀವು? ಈಗ ಬಸ್ ಬಿಡೋದಕ್ಕೆ ಏನಂತ ಹೇಳ್ತೀರಮ್ಮ ನೀವು? ಬಸ್ ಹೆಚ್ಚಿಗೆ ಬಸ್ ಬಿಡ್ರಿ ಅಂತ ಏನಂತ? ಮತ್ತೆ ಹೆಚ್ಚಿಗೆ ಬಸ್ ಬಿಡ್ಬೇಕಂದ್ರೆ ಇದು ಮಾಡಬೇಕು, ಆಧಾರ್ ಕಾರ್ಡ್ ನಿಮಗಮ್ಮ. ಇವಾಗ ಆಧಾರ್ ಕಾರ್ಡ್ ಮೇಲೆ ಫ್ರೀ ಬಸ್ ಸಾರಿಗೆ ಫ್ರೀ ಇದೆ, ಏನಾಗಿತ್ತಮ್ಮ? ಒಟ್ಟ ಸುಖ ಇಲ್ಲಮ್ಮ. ರೊಕ್ಕ ಕೊಟ್ಟು ಹೋದ್ರೆ ಚಲೋ ಆಗಿ ಓದ್ತಿದ್ರಿ ನೀವು. ರೊಕ್ಕ ಕೊಡೋದ್ರ ಬಟ್ಟಿಗೆ ಈ ಥರ ಆಗಿತ್ತು ಅಂತ ಹೇಳ್ತೀನಿ ಅಮ್ಮ. ಈಗ ಇವಾಗ ನೀವು ಬರೀ ಫಸ್ಟ್ಗೆ ರೊಕ್ಕ ಕೊಟ್ಟು ಹೋಗ್ತೀರಮ್ಮ. ಇವಾಗ ರೊಕ್ಕ ಕೊಟ್ಟು ಹೋಗತ್ತೀವಿ, ಆರಾಮಾಗಿ ಓದ್ತಿದ್ರಿ. ಇವರು ಏನಾಗಿದೆ ಅಮ್ಮ ಕಾಲಿಗೆ? ಡೋರ್ ಬಡಿತಮ್ಮ ನಿಮಗೆ? ತುಳಿದ್ರಮ್ಮ? ಸಾರ್ವಜನಿಕರು ತುಳಿದ್ರು ನಿಮಗೆ?